ಆಡಿಯನ್ಸ್ ಜಾಸ್ತಿ ಲಾಂಗ್ ವಿಡಿಯೋಸ್ ನೋಡಲ್ಲ, ಶಾರ್ಟ್ ವಿಡಿಯೋನೇ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾಗಿ ಶಾರ್ಟ್ ವಿಡಿಯೋಸ್ ಮಾಡ್ತಿದೀವಿ ನಾವು ಅಂತಾರೆ. ಯೂಟ್ಯೂಬ್ ಆಲ್ಗರಿದಮ್ಗೆ ಲಾಂಗ್ ವಿಡಿಯೋಸ್ ಅಂದ್ರೆ ಒಳ್ಳೇದು. ಏನಕ್ಕೆ ಅಂತಂದ್ರೆ ನಾವು ಎಷ್ಟೊತ್ತು ಆಡಿಯನ್ಸ್ ಅನ್ನ ಯೂಟ್ಯೂಬ್ ಅಲ್ಲಿ ರಿಟೈನ್ ಮಾಡ್ತೀವಲ್ಲ ಅಷ್ಟು ಯೂಟ್ಯೂಬ್ ವಿಡಿಯೋಸ್ ಅನ್ನ ರೆಕಮೆಂಡ್ ಮಾಡುತ್ತೆ. ಆವರೇಜ್ ವಿಡಿಯೋ ಡ್ಯೂರೇಷನ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದೆ. ನಮ್ಮ ಈ ಮನೆದೇ ಒಂದು 3.5 ಗಂಟೆ ವಿಡಿಯೋ ಇದೆ, ಅದಕ್ಕೆ ಮಿಲಿಯನ್ಸ್ 1 ಮಿಲಿಯನ್ಗಿಂತ ಜಾಸ್ತಿ ವ್ಯೂಸ್ ಇದೆ. ಏನಕ್ಕೆ? ಯಾಕಂದ್ರೆ ಆಡಿಯನ್ಸ್ ರಿಟೆನ್ಷನ್ ಇತ್ತು, ಮತ್ತೆ ಆಡಿಯನ್ಸ್ ಹತ್ರ ಕನೆಕ್ಟ್ ಆದ್ರು ಕಾಂಟೆಂಟ್ ಗೆ. ಈಗ ಆಡಿಯನ್ಸ್ ನಿಮ್ಮ ಲಾಂಗ್ ವಿಡಿಯೋಸ್ಗೆ ವ್ಯೂಸ್ ಬರ್ತಿಲ್ಲ ಅಂತಂದ್ರೆ ಮೇ ಬಿ ಕಾಂಟೆಂಟ್ ಡೆಲಿವರಿ ಸರಿ ಇಲ್ಲ, ಅಥವಾ ಥಂಬ್ನೇಲ್ ಟೈಟಲ್ ಸರಿ ಇಲ್ಲ, ಹಾಗಿರುತ್ತೆ. ಸೊ ಆದಷ್ಟು ಯೂಟ್ಯೂಬ್ ಅಲ್ಲಿ ಲಾಂಗ್ ಫಾರ್ಮ್ ವಿಡಿಯೋಸ್ ಕಡೆ ಫೋಕಸ್ ಮಾಡಿದ್ರೆ ದುಡ್ಡು ಜಾಸ್ತಿ ಮಾಡ್ಬೋದು. ಎಷ್ಟು ಜಾಸ್ತಿ ದುಡ್ಡು ಮಾಡ್ಬೋದು? ಒಂದು ಸಣ್ಣ ಉದಾಹರಣೆ ಸರ್, ನಾನು ಚೆಕ್ ಮಾಡಿದೆ ನನ್ನ ವಿಡಿಯೋಸ್ನೇ. ನಾನು ಶಾರ್ಟು ಹಾಕ್ತೀನಿ, ಲಾಂಗು ಹಾಕ್ತಿರ್ತೀನಿ. ಜಾಸ್ತಿ ಲಾಂಗ್ ವಿಡಿಯೋಸ್ ಸುಮಾರು 40,000 ವ್ಯೂಸ್ ಬಂದಿರೋ ಒಂದು ವಿಡಿಯೋ, ಶಾರ್ಟ್ ಮತ್ತೆ ಲಾಂಗ್ ವಿಡಿಯೋ ಸುಮಾರು 6,000 ಚಿಲ್ಲರೆ ಅರ್ನ್ ಮಾಡಿತ್ತು 40,000 ವ್ಯೂಸ್ಗೆ. ಇಂಗ್ಲಿಷ್ ಕಾಂಟೆಂಟ್. ಶಾರ್ಟ್ ವಿಡಿಯೋ 23 ರೂಪಾಯಿ ಮಾತ್ರ ಅರ್ನ್ ಮಾಡಿದ್ದು. ಆಲ್ಮೋಸ್ಟ್ 200 ಟೈಮ್ಸ್ ಡಿಫರೆನ್ಸ್ ಇದೆ. ಲಾಂಗ್ ಡ್ಯೂರೇಷನ್ ವಿಡಿಯೋಗಳು ಹೆಚ್ಚಿನದಾಗಿ ಕೊಡುತ್ತೆ, ಚೆನ್ನಾಗಿದ್ರೆ ಜಾಸ್ತಿ ಅರ್ನಿಂಗ್ಸ್ ಲಾಂಗ್ ವಿಡಿಯೋಸ್ ಸಿಗುತ್ತೆ. ಮತ್ತೆ ಇಲ್ಲೂ ಯಾರು ಶಾರ್ಟ್ ವಿಡಿಯೋಸ್ ಮಾಡ್ಬೇಕು, ಈ ಎಂಟರ್ಟೈನ್ಮೆಂಟ್ ನಿಶಲ್ ಇರ್ತಾರಲ್ಲ ಅವ್ರಿಗೆಲ್ಲ ವ್ಯೂಸ್ ಬಹಳ ಜಾಸ್ತಿ ಬರುತ್ತಿರುತ್ತೆ. ಅಂತವ್ರು ಶಾರ್ಟ್ ವಿಡಿಯೋಸ್ ಹೋಗ್ಬೋದು. ಇನ್ಫಾರ್ಮೇಶನ್ ಇರೋ ವಿಡಿಯೋಗಳಾದ್ರೆ ನೀವು ಲಾಂಗ್ ಮತ್ತೆ ಶಾರ್ಟ್ ಎರಡು ಮೇಂಟೈನ್ ಮಾಡಬೇಕು. ಈಗ ನಮ್ಮ ಎಲ್ಲ ಎಜುಕೇಶನಲ್ ವಿಡಿಯೋಸ್ಗೂ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಬರಲ್ಲ ರೈಟ್. ಎಂಟರ್ಟೈನ್ಮೆಂಟ್ ಆದ್ರೆ ನಿಮ್ಗೆ ಬರೋ ಚಾನ್ಸಸ್ ಇರುತ್ತೆ. ಎಂಟರ್ಟೈನ್ಮೆಂಟ್ ಇರುತ್ತೆ, ಫ್ಯಾಕ್ಟ್ಸ್ ಚಾನಲ್ಸ್ ಅಂತದಕ್ಕೆ ಇರುತ್ತೆ. ಸೊ ನಿಮ್ ನಿಶ್ ನೀವು ಅರ್ಥ ಮಾಡ್ಕೊಂಡು ಯು ನೀಡ್ ಟು ಡಿಸೈಡ್, ನನಗೆ ಇದು ವರ್ಕ್ ಆಗುತ್ತಾ ಅದು ವರ್ಕ್ ಆಗುತ್ತಾ. ಅದು ಹೆಂಗ್ ಡಿಸೈಡ್ ಮಾಡ್ತೀರಾ? 5 ಟಾಪ್ ಕಾಂಟೆಂಟ್ ಕ್ರಿಯೇಟರ್ ನ ಚೆಕ್ ಮಾಡೋದು. ಇವ್ರು ಏನ್ ಮಾಡ್ತಿದ್ದಾರೆ, ದೊಡ್ಡ ವಿಡಿಯೋಸ್ ಮಾಡ್ತಿದ್ದಾರೆ, ಸಣ್ಣ ವಿಡಿಯೋಸ್ ಮಾಡ್ತಿದಾರ, ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡಿ.